ವಿಭೂತಿಯನ್ನು ಹಾಕೊಳ್ಳೋದು ತ್ರಿಪುಂಡ್ರ, ಅಂದರೆ 3 ಪಟ್ಟಿಯನ್ನು ಬರುತ್ತೆ. ಮೂರು ಪುಂಡ್ರ ಬೂದಿ, ಬೂದಿಯನ್ನು 3 ಪಟ್ಟಿಯಾಗಿ ಅಡ್ಡಡ್ಡ ಹಾಕೊಳ್ಳೋದು ತ್ರಿಪುಂಡ್ರ ಅಥವಾ ವಿಭೂತಿ. ಅಂಗಾರ, ಅದರ ಸುತ್ತ, ಅಂಗಾರದ ಸುತ್ತ ಆ ಕಡೆ ಈ ಕಡೆ ಯು ಶೇಪಲ್ಲಿ ಹಾಕೊಳ್ತಾರೆ. ಅದಕ್ಕೆ ಗೋಪಿಚಂದನವನ್ನು ಬಳಸುವಂಥದ್ದು, ಅದು ಮಧ್ವರಲ್ಲಿ. ಅದ್ರ ಜೊತೆಗೆ ಮುದ್ರಾಧಾರಣೆ, ತಪ್ತ ಮುದ್ರಾಧಾರಣೆ ಮಾಡ್ಕೊಳ್ತಾರೆ. ಒಂದು ಭಾಗದಲ್ಲಿ ಶಂಕು, ಇನ್ನೊಂದು ಭಾಗದಲ್ಲಿ ಚಕ್ರವನ್ನು ಹಾಕ್ಕೊಳ್ತಾರೆ. ಅದು ಮಧ್ವರದು ಅಂಗಾರ, ಅಕ್ಷತೆ ಮತ್ತು ಗೋಪಿಚಂದನದ ನಾಮ. ಅದೇ ರೀತಿ ನಿಮಗೆ ವೈಷ್ಣವರು ಅಥವಾ ಅಯ್ಯಂಗಾರಲ್ಲಿ ಅವರಲ್ಲಿ 2 ರೀತಿಯ ನಾಮಗಳಿರ್ತವೆ. ಒಂದು ವೆಂಗೈ, ಇನ್ನೊಂದು ತೆಂಗೈ ಅಂತ 2 ನಾಮ. ವೆಂಗೈ ಅಂದರೆ ಯು ಶೇಪ್ ಇರುತ್ತೆ, ಮಧ್ಯ ಒಂದು ಕೆಂಪು ನಾಮ ಇರುತ್ತೆ. 3 ಬಿಳಿ ನಾಮ, ಮಧ್ಯ ಒಂದು ಕೆಂಪು ನಾಮ. ತಿರುಪತಿ ಅದು ವೆಂಗೈ. ಅದು ಕೆಳಗಡೆ ಪೀಠ ಅಡ್ಡ ಗೀಟು ಒಂದು ಬಂದರೆ ಅದು ತೆಂಗೈ. ಕೆಲವರಿಗೆ ಪೀಠ ಬರುತ್ತೆ, ಅದು ವಿಷ್ಣುವಿನ ಸಂಕೇತ. ಸೊ ಹಾಗಾಗಿ 3 ಬಗೆಯ ನಾಮಗಳನ್ನು ನಾವು ಗಮನಿಸ್ತೀವಿ. ತ್ರಿಪುಂಡ್ರ, ಅಂಗಾರ, ಅಕ್ಷತೆ ಹಾಗೂ ವೆಂಗೈ, ತೆಂಗೈ. ಸ್ಮಾರ್ತರು ಬಳಸುವಂಥದ್ದು ತ್ರಿಪುಂಡ್ರ. ಹೌದು, ತ್ರಿಪುಂಡ್ರ 3 ಪಟ್ಟಿ, 3 ಪುಂಡ್ರ ಬೂದಿ, 3 ಭಾಗ ಹಚ್ಕೊಳ್ಳುವಂಥದ್ದು. ಶಿವ ಭಸ್ಮಧಾರಿ, ಹಾಗಾಗಿ ಶಿವನ ಸಂಕೇತವಾಗಿ ನಾವು ಆ ಭಸ್ಮಧಾರಣೆಯನ್ನು ಮಾಡುವಂಥದ್ದು. ಆ ಭಸ್ಮ ಕೂಡ ಶುದ್ಧ ಹಸುವಿನ ಸಗಣಿಯಿಂದ ಮಾಡಿರುವಂತಹ ಬೆರಣಿ. ಆ ಬೆರಣಿಯನ್ನು ನಾವು ಹೋಮದಲ್ಲಿ ಸುಟ್ಟು ಅದರಿಂದ ಬರುವಂಥ ಪುಡಿಯನ್ನು ಭಸ್ಮದ ರೂಪದಲ್ಲಿ ಧಾರಣೆ ಮಾಡಬೇಕು ಅಂತ ಹೇಳೋದು. ಆ ಭಸ್ಮಧಾರಣೆಗೂ ಭಸ್ಮಧಾರಣಾ ವಿಧಿ ಅಂತಲೇ ಇದೆ. ನಾವು ನಮ್ಮ ಸಂಧ್ಯಾ ವಂದನೆ ಮಾಡೋದಕ್ಕಿಂತ ಮೊದಲು ಭಸ್ಮಧಾರಣಾ ವಿಧಿ ಅಂತ ಮಾಡ್ಕೊಳ್ತೀವಿ. ಎಲ್ಲೆಲ್ಲಿಗೆ ಭಸ್ಮವನ್ನು ಹಚ್ಕೋಬೇಕು, ಯಾವ ರೀತಿ ಹಚ್ಕೋಬೇಕು, ಎಡಗೈಯಿಂದ ಬಲಗೈಗೆ, ಎಡಗಡೆಯಿಂದ ಬಲಗಡೆಗೆ ಹೋಗಬೇಕಾ, ಆಮೇಲೆ ಇಲ್ಲಿ ಮೊದಲು ನಾಸಿಕಾಗ್ರದ ಮೇಲೆ ಮೊದಲು ಒಂದು ಪಟ್ಟಿ ಇಟ್ಕೊಂಡು ನಂತರ ಹಾಕೋಬೇಕು. ಅದಾದ ನಂತರ ಹೃದಯದ ಮೇಲ್ಭಾಗದಲ್ಲಿ ಪಟ್ಟಿ ಬರಬೇಕು, ನಂತರ ಈ ಕಡೆ ಬರಬೇಕು, ಅದಾದಮೇಲೆ ಹೊಟ್ಟೆಯ ಮೇಲೆ ಬರಬೇಕು, ನಂತರ ಭುಜದ ಮೇಲೆ ಬರಬೇಕು, ನಂತರ ತೋಳುಗಳ ಮೇಲೆ, ಮಣಿಕಟ್ಟಿನ ಮೇಲೆ, ಇಲ್ಲಿ ಮುಂಗೈನ ಮಣಿಕಟ್ಟಿನ ಮೇಲೆ, ಅದೇ ರೀತಿ ಎಡಗೈ ಬಲ 2 ಕಡೆಗೆ ಧಾರಣೆ ಮಾಡ್ಕೋಬೇಕು ಅಂತ ಇರುತ್ತೆ. ನಾಮ ಕೇವಲ ಬ್ರಾಹ್ಮಣರಲ್ಲಿ ಮಾತ್ರ ಅಲ್ಲ, ದಾಸ ಪರಂಪರೆಯಲ್ಲೂ ಕೂಡ ನಾಮ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ನಾಮ ಮಾತ್ರ ಅಲ್ಲ, ನಾವು ಕುಂಕುಮ ಹಾಕೋದಿರ್ಬೋದು, ಇವೆಲ್ಲವೂ ಕೂಡ ಹಿಂದೆ ಈಗ ನಾವು ಏನು ಅಂಗಾರ ಅಂತ ಹೇಳ್ತೀವಿ, ಅಕ್ಷತೆ ಅಂತ ಹೇಳ್ತೀವಿ, ಅಥವಾ ಗೋಪಿಚಂದನ ಅಂತ ಹೇಳ್ತೀವಿ. ಇವೆಲ್ಲವೂ ಕೂಡ ಇವತ್ತು ಮಲ್ತಾನಿ ಮಿಟ್ಟಿ ಅಂತೆಲ್ಲ ಹೇಳಿ ಹೇಳ್ಕೊಳ್ತಾರಲ್ಲ, ಆಯುರ್ವೇದಿಯ ಗುಣ ಇರುವಂಥ ಔಷಧಿಗಳ ಗುಣ ಇರುವಂಥವು ಅವು. ಸೊ ಈ ಭಸ್ಮವು ಅಷ್ಟೇ ಅಲ್ವಾ, ಗೋವಿನ ಸಗಣಿಯಿಂದ ಮಾಡಿರುವಂಥದ್ದು, ಅದರಲ್ಲಿ ಸಂಪೂರ್ಣವಾಗಿ ಆಯುರ್ವೇದ ಗುಣ ಇರುತ್ತೆ. ಅದನ್ನು ನಾವು ಧಾರಣೆ ಮಾಡೋದ್ರಿಂದ ನಮಗೆ ಚರ್ಮ ರೋಗಗಳು ವಾಸಿಯಾಗುತ್ತವೆ. ಈವನ್ ಭಸ್ಮವನ್ನು ಬಾಯಿಗೂ ಕೂಡ ಹಾಕ್ಕೊಳ್ತಾರೆ ಆಯುರ್ವೇದಿಯ ಗುಣ ಇರೋದ್ರಿಂದ. ಒಂದು ಚಿಟಿಕೆ ಭಸ್ಮ ಹಾಕ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಸೊ ಈಗಂತೂ ಬಿಲ್ಲುಪತ್ರೆ ಇತ್ಯಾದಿಗಳನ್ನೆಲ್ಲ ಹಾಕಿ ಭಸ್ಮವನ್ನು ತಯಾರು ಮಾಡುವಂಥದ್ದು. ಇವು ಅಷ್ಟೇ, ಗೋಪಿಚಂದನ ನ್ಯಾಚುರಲ್ ಆಗಿ ಭೂಮಿಯಲ್ಲಿ ಸಿಗುವಂಥದ್ದು. ಸೊ ಅದರಲ್ಲಿ ಸಂಪೂರ್ಣ ಆಯುರ್ವೇದಿಕ ಗುಣ ಇರುತ್ತೆ. ಹಾಗಾಗಿ ಬರೀ ಹಣೆಯನ್ನು ಇಟ್ಕೋಬಾರ್ದು. ಹೆಣ್ಣು ಮಕ್ಕಳಾದರೆ ಅರಿಶಿನ ಕುಂಕುಮ ಧಾರಣೆ ಮಾಡಬೇಕು. ಕೆನ್ನೆಗಳಿಗೆ ಅರಿಶಿನವನ್ನು, ಹಣೆ ಮೇಲೆ ಕುಂಕುಮವನ್ನು ಧಾರಣೆ ಮಾಡ್ಕೋಬೇಕು. ಈ ನಮ್ಮ ಹಣೆಯ ಭ್ರೂ ಮಧ್ಯ ಅಂತ ನಾವು ಹೇಳ್ತೀವಿ. ಈ ಭ್ರೂ ಮಧ್ಯಭಾಗದಲ್ಲಿ ಆಜ್ಞಾಚಕ್ರಗಳಿರುತ್ತವೆ. ಆ ಆಜ್ಞಾಚಕ್ರಗಳ ಮೇಲೆ ಪ್ರೆಷರೈಸ್ ಮಾಡಿದಾಗ, ಅದು ಕುಂಕುಮ ಇಟ್ಕೊಳ್ಳೋದಾಗಲಿ, ನಾಮವನ್ನು ಧಾರಣೆ ಮಾಡೋದಾಗಲಿ, ತ್ರಿಪುಂಡ್ರ ಧಾರಣೆ ಮಾಡೋದಾಗಲಿ, ಆಜ್ಞಾಚಕ್ರಗಳ ಮೇಲೆ ಪ್ರೆಷರ್ ಬಿದ್ದಾಗ ಅದರಿಂದ ನಮ್ಮ ದೇಹದ ಆರೋಗ್ಯಗಳ ಮೇಲೆ, ಅದರೊಳಗೆ ನರ್ವ್ ಸಿಸ್ಟಮ್ ಏನಿದೆಯಲ್ಲ, ನರ್ವ್ ಸಿಸ್ಟಮ್ ಮೇಲೆ ಪ್ರೆಷರೈಸ್ ಆಗುತ್ತೆ. ಅದರಿಂದ ಆರೋಗ್ಯ ಉತ್ತಮವಾಗುತ್ತೆ ಅನ್ನುವಂಥದ್ದು ನಮ್ಮ ಹಿಂದಿನವರ ವೈಜ್ಞಾನಿಕವಾದ ಸತ್ಯ. ಹಾಗಾಗಿ ನಾವು ಧಾರಣೆ ಮಾಡ್ತೀವಿ. ಇದು ಮುಸ್ಲಿಮರಲ್ಲಾಗಲಿ, ಕ್ರಿಶ್ಚಿಯನ್ರಲ್ಲಾಗಲಿ, ಕೇವಲ ಹಿಂದೂಗಳಲ್ಲಿ ಮಾತ್ರ. ಮೊದಲು ಎಲ್ಲ ಜಾತಿ ಜನಾಂಗಗಳವರಲ್ಲೂ ಕೂಡ ಈ ಒಂದು ನಾಮಧಾರಣೆ ಇತ್ತು. ಒಟ್ಟು ಎಲ್ಲ ದಾಸ ಪರಂಪರೆ ಅಂತ ಹೇಳಿದ್ರೆ, ದಾಸ ಪರಂಪರೆಯಲ್ಲಿ 3 ನಾಮಗಳು. ಅದೇ ರೀತಿ ವೈಷ್ಣವರಲ್ಲಿ ಒಂಟಿ ನಾಮ, ಅವರು ಸಾತಾನಿಕರು ಅಂತ ಹೇಳ್ತಾರೆ. ಅವರು ಆಂಜನೇಯನ ಪೂಜೆ ಮಾಡ್ತಿರುವಂಥವ್ರು. ಸಾತಾನಿಕರಲ್ಲಿ ಒಂಟಿ ನಾಮ ಬರುತ್ತೆ, ಒಂಟಿ ನಾಮದ ಒಂದು ವ್ಯವಸ್ಥೆ ಬರುತ್ತೆ. ದಾಸ ಒಕ್ಕಲಿಗರು, ಮುಳ್ಳು ಒಕ್ಕಲಿಗರು, ಅವರಲ್ಲೂ ಕೂಡ ಒಕ್ಕಲಿಗರಲ್ಲಿ ಹಲವು ಭಾಗಗಳವರು ತ್ರಿಪುಂಡ್ರ ಧಾರಣೆಯನ್ನು ಮಾಡ್ತಾರೆ. ಆದರೆ ಈ ಯಾರು ಕಾಲಭೈರವೇಶ್ವರನ ಪೂಜೆ ಮಾಡುವಂಥವರು ವಿಭೂತಿ ಧಾರಣೆ ಮಾಡ್ತಾರೆ. ಅದೇ ರೀತಿ ದಾಸ ಪರಂಪರೆಯಲ್ಲಿ ಬಂದಂಥ ಒಕ್ಕಲಿಗರು ನಾಮಗಳನ್ನು ಕುವೆಂಪು ಅವರ
ಮನೆಗಳಲ್ಲಿ ಮದುಮಗಳು ಅದನ್ನು ನೀವು ಓದಿದ್ರೆ ಅಲ್ಲಿ ಅವರ ಅಜ್ಜಯ್ಯ ನಾಮ ಹಾಕೊಳ್ಳೋದನ್ನೇ, ಅಜ್ಜಯ್ಯನ ಸ್ನಾನ ಹಾಗೂ ಅಜ್ಜಯ್ಯ ನಾಮದ ಹಾಕೊಳ್ಳುವಂಥದ್ದನ್ನೇ ಸುಮಾರು 10 ಪೇಜು ವರ್ಣನೆ ಬರುತ್ತೆ. ಅಜ್ಜಯ್ಯ ಸ್ನಾನ ಹೇಗೆ ಮಾಡ್ತಿದ್ದ, ನಾಮಗಳು ಹೇಗೆ ಹಾಕೋದಿದ್ದ, ಅವನಿಗೆ ಕುದಿಯೋ ನೀರನ್ನು ತಲೆಂಬ ರಪ್ ಅಂತ ಸುರಿಯೋರು, ಹಾಗೆ ಓ ಅಂತ ಕೂತ್ಕೊಂಡು ಮೂರ್ಛೆ ಬೀಳ್ತಾ ಇದ್ದ ಅಜ್ಜಯ್ಯ, ಮತ್ತೆ ಎಚ್ಚೆತ್ಕೊಳ್ಳೋನು, ಮತ್ತೆ ನೀರು ಹಾಕೋರು, ಆಮೇಲೆ ಕಂಬಳಿ ಹೊತ್ಕೊಂಡು ಹೋಗಿ ಮಲಗಿಬಿಡ್ತಿದ್ದ ಬೆವರು ಬೇಕು ಅನ್ನೋ ಕಾರಣಕ್ಕೆ. ಆಮೇಲೆ ಇದರ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡು, ಬಾವಿ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡು ಮುರುಕು ಕನ್ನಡಿಯನ್ನು ಇಟ್ಕೊಂಡು ಸಾವಕಾಶವಾಗಿ ಕೂತ್ಕೊಂಡು ಹಣೆಯ ಮೇಲೆ ನಾಮಧಾರಣೆಗಳನ್ನು ಮಾಡ್ಕೋತಿದ್ದ ಅಂತೇಳಿ ವಿವರಣೆಗಳೆಲ್ಲ ಬರುತ್ತೆ. ಅದೇ ರೀತಿ ಎಚ್ ಎನ್ ನಾಗೇಗೌಡರದು ಅವರ ಅಜ್ಜಯ್ಯನ ನಾಮಧಾರಣೆ ವಿಷಯನೂ ಕೂಡ ಈಗ ಸಾಕಷ್ಟು ಕೃತಿಗಳಲ್ಲಿ ನಾವು ನೋಡ್ತೀವಿ. ನಾಮಗಳಿಗೆ ಇರುವಂಥ ಪ್ರಮುಖವಾದಂಥ ಮಹತ್ವ ಇಷ್ಟು.